ಹಾಯ್ ಗಾಯ್ಸ್. ಸೊ ನಾವಿವತ್ತಿರೋದು ಮಹಾಬಲಿಪುರಂ. ಸೊ ಚೆನ್ನೈಯಿಂದ ಮಹಾಬಲಿಪುರಂ ಬಂದಿದ್ದೀವಿ, ಒನ್ ಡೇ ಟ್ರಿಪ್ ಅಂತ. ಇಲ್ಲಿ ಏನೇನಿದೆ ಅಂತ ಪ್ರತಿಯೊಂದು ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಒಂದು ಆಟೋ ಹೈರ್ ಮಾಡಿದ್ದೀವಿ. ಸೊ ಅವರೇ ಪ್ರತಿಯೊಂದು ಪ್ಲೇಸಸ್ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಲೆಟ್ ಮಿ ಸಿ. ಸೊ ಫಸ್ಟ್ ಪ್ಲೇಸಸ್ ಟೋಟಲಿ ಇಲ್ಲಿ 5 to 6 ಪ್ಲೇಸಸ್ ಇದೆ. ನಾವು ಫಸ್ಟ್ ಪ್ಲೇಸ್ ಬಂದಿರೋದು 5 ರಥಾಸ್ ಅಂತ, ಅಂದರೆ 5 ರಥಗಳು. ಐ ಥಿಂಕ್ ಅದು ಬಂದ್ಬಿಟ್ಟು ಪಾಂಡವಸ್ ಹೆಸರಲ್ಲಿದೆ ರಥ ಅಂತ, ಚಾರಿಯೇಟ್. ಸೊ ಇದು ಪ್ಲೇಸ್. ಎಂಟ್ರಿ ಟಿಕೆಟ್ ಇರುತ್ತೆ 40 rupees. 40 rupees ತೊಗೊಂಡ್ರೆ ಪ್ರತಿಯೊಂದು ಮಾನ್ಯುಮೆಂಟ್ಗೂ ಎಂಟ್ರಿ ಇರುತ್ತೆ. ಬಿಲೋ 10 years ನೋ ಟಿಕೆಟ್ಸ್. ಸೊ ನೋಡೋಣವಾ. Below 4 years, so I don't have ticket. Not below 4 years, 10 years. Oh, below 10 years. So ಇದು. And I'm so lucky. Yay. I'm so lucky. ಸೊ ಎಂಟ್ರಿ ಇಲ್ಲಿ ಅಲ್ಲಿ ಟಿಕೆಟ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ನಾವೊಂದು ಆಟೋ ಹೈರ್ ಮಾಡಿದ್ವಿ. ಸೊ ಲೆಟ್ಸ್ ಗೋ. ಮಹಾಬಲಿಪುರಮಲ್ಲಿ ನೀವು ನಮ್ಮ ಗಾಡಿನೇ ತೊಗೊಂಡು ಈಚ್ ಪ್ಲೇಸ್ಗೆ ಹೋಗ್ತೀರಾ ಅಂದರೆ ತುಂಬ ಪಾರ್ಕಿಂಗ್ಗೆ ಟೈಮ್ ತೊಗೊಳುತ್ತೆ. ಸೊ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲೊಂದು ಲೋಕಲ್ ಆಟೋಸ್ ಇರುತ್ತೆ, ಅವ್ರ ಹತ್ರ ಮಾತಾಡ್ಬಿಟ್ಟು ಹೋದರೆ ಅವರೇ ನಿಮಗೆ ಪ್ರತಿಯೊಂದು ಸ್ಪಾಟ್ಗೂ ಕರ್ಕೊಂಡು ಹೋಗ್ತಾರೆ, ನೋಡೋಕೆ ಟೈಮ್ ಕೊಡ್ತಾರೆ, ಆ್ಯಂಡ್ ವಾಪಸ್ ಬಂದುಬಿಡ್ಬೋದು. ಕಾರ್ತಿಕ್ ನಾವು 3 ಜನನೂ ಪ್ರತಿಯೊಂದು ಇದರಲ್ಲೂ ಒಂದೊಂದು ಫೋಟೋ ಹೊಡೆಯೋಣ, ಹುಡ್ಕೋಬೇಕು. ಈ ರಥ. ಸೊ ಫಸ್ಟ್ ಒನ್ ಇಸ್ ದ್ರೌಪದಿ ರಥ, ಚಾರಿಯೇಟ. ಅರ್ಜುನ ರಥ. Yeah. But you can't see anything. Okay, let's go for the third one. Hey, this is an elephant statue. There they have written see. Where? There. There means where? Yeah. Oh. Bhiman Ratha. What? Bhima Ratha. Bhima Ratha. Why I can't see anything? It's a chariot. People will sit inside and people used to carry them. See. ಧರ್ಮರಾಜ ವ್ರತ, ರೈಟ್, ಕರೆಕ್ಟ್. ಸೊ ಇದು ಧರ್ಮರಾಜನ್ ರಥ ಅಂತೆ. ನೆಕ್ಸ್ಟ್ ಕಾರ್ತಿಕ್. Over there. ವೇರ್? Over there. ಅದು ನಕುಲ ಸಹದೇವ ರಥ. ಓಕೆ. ಹೇಯ್, ಅಲ್ಲಿ ಆ ಕಡೆ ಫ್ರಂಟಲ್ಲಿ ಆನೆ ಇತ್ತು, ಇಲ್ಲಿ ನಂದಿ ಇದೆ. ಓಕೆ, ಲೆಟ್ಸ್ ಗೋ. ಮಹಾಬಲಿಪುರಂ ಕಲ್ಲಿನ ಕೆತ್ತನೆಗೆ ತುಂಬ ಫೇಮಸ್. ಇಲ್ಲಿ ತುಂಬ ಸ್ಟ್ಯಾಚ್ಯೂಸ್ ನೋಡ್ತೀರಾ. ಒಂದು ಪೆಂಡೆಂಟಿಂದ ಹಿಡಿದು ದೊಡ್ಡ ಸ್ಟ್ಯಾಚ್ಯೂಸ್ ಕೂಡ ಇಲ್ಲಿ ಮಾಡ್ತಾರೆ. ಸೊ ನಾವು ಕೆಲವೊಂದು ಲೋಕಲ್ ಲೈಕ್ ಶಾಪ್ಸ್ನ ವಿಸಿಟ್ ಮಾಡಿದ್ವಿ, ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮನೆಗೆ ಬೇಕಾಗಿರೋ ಎಷ್ಟೊಂದು ವಸ್ತುಗಳು ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಮಿಸ್ ಮಾಡ್ದಿರಾ ಇದನ್ನು ಪರ್ಚೇಸ್ ಮಾಡೋದು. ಸೊ ಸೆಕೆಂಡ್ ಸ್ಪಾಟ್ ವೇರ್ ವಿ ಆರ್ ನೌ, ಮಹಿಷಾಸುರ ಮರ್ದಿನಿ ಆ್ಯಂಡ್ ಮತ್ತೆ ಲೈಟ್ ಹೌಸ್ಗೆ ಬಂದಿದ್ದೀವಿ. ಸೊ ಹೇಗಿದೆ ನೋಡೋಣ ಬನ್ನಿ. ಯು ಹ್ಯಾವ್ ಟು. ಸೊ ಟಿಕೆಟ್ಸ್ ಎಲ್ಲ ಕಾಮನ್ನು. ಒಂದು ಟಿಕೆಟ್ ತೊಗೊಂಡ್ರೆ ಪ್ರತಿಯೊಂದಕ್ಕೂ ಆಗುತ್ತೆ. ಸೊ ಬಿ ಅವೇರ್, ಕೀಪ್ ಯುವರ್ ಟಿಕೆಟ್ ಸೇಫ್. ಸೊ ಇಲ್ಲಿ ಇಷ್ಟು ಮೆಟ್ಲು ಹತ್ತಿ ಮೇಲೆ ಹೋಗಬೇಕು. ಇದು ಮಹಿಷಾಸುರ ಮರ್ದಿನಿ ಅಂತ. Which is Durgamma. It's too hot. Yeah, that's why you got one cold water. ಅಲ್ವಾ ರಾಣ? ಲೈಟ್ ಹೌಸ್. ನಾವು ಇಷ್ಟು ದೂರ ಮೇಲೆ ಬಂದಿದ್ದೀವಿ. Guys, it's not even scary. Is it? Yeah.
ಲೈಟ್ ಹೌಸ್ಗೆ ದಾರಿ. ಟೈಮಿಂಗ್ಸ್ ಇದೆ ಲೈಟ್ ಹೌಸ್ಗೆ ಆ್ಯಕ್ಚುಲಿ. ಬೆಳಗ್ಗೆ 6 to 12 and 2 to 4 ಸಮಥಿಂಗ್. ಸೊ ಇದು ಕೃಷ್ಣ ಮಂಟಪ. ಈ ಲೈನಲ್ಲೇ ಇನ್ನು 5 ಅಟ್ರಾಕ್ಷನ್ಸ್ ಇದೆ, ನೋಡೋಣ. ಸಮ್ಮರಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಮ್ಮಂಥವ್ರು ತುಂಬ ಕಷ್ಟ. ನಾವು ಬೆಂಗಳೂರವ್ರಿಗೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಕೃಷ್ಣ ಮಂಟಪ. ಯಾಕೆ ಹೌದಾ? ನೆಕ್ಸ್ಟ್ ಬಂದು ಅರ್ಜುನ ಸ್ಪಿನಲ್ಸ್. ಇದು ಇಲ್ಲ ಹತ್ರನೇ ಇದೆ. ಏನು ಇದು ಬಂದ್ಬಿಟ್ಟು ಅನ್ಫಿನಿಶ್ಡ್ ರಾಕ್ ಕಟ್ ಕೇವ್ ಟೆಂಪಲ್ ಅಂತೆ, ನಾರ್ತ್ ಕೃಷ್ಣ ಮಂಟಪ ಅಂತೆ. ಓಕೆ, ಕಾವಿಂಗ್ಸ್ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಟೈರ್ ಥಿಂಗ್ ಹೀಗಿದೆ. ಇದು ಬಟರ್ ಬಾಲ್ ಅಂತಾರೆ. ಇದು ಗ್ರಾವಿಟಿ ಅಗೇನ್ಸ್ಟ್ ನಿಂತಿದೆ ಅಂತ ಹೇಳ್ತಾರೆ. ಅಂದರೆ ಸುನಾಮಿ ಬಂದಾಗ, ಭೂಕಂಪ ಆದಾಗ ಕೂಡ ಈ ಕಲ್ಲು ಮೂವ್ ಆಗಿಲ್ವಂತೆ. ವಿತೌಟ್ ಸಪೋರ್ಟ್ ಹೇಗೆ ನಿಂತಿದೆ ನೋಡಿ. ಇವಾಗ ಲಾಸ್ಟ್ ವಿಸಿಟ್ ಶೋರ್ ಟೆಂಪಲ್. ಸೊ ಸುನಾಮಿ ಬಂದರೂ ಕೂಡ ಈ ಟೆಂಪಲ್ ಏನೂ ಆಗಿಲ್ವಂತೆ. ತುಂಬ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಏನ್ಷಂಟ್ ಸ್ಕಲ್ಪ್ಚರಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲಿ ಇವಾಗಿನ ಟೆಕ್ನಾಲಜಿ ಮೀರಿ ಕಟ್ಟಿದ್ದಾರೆ. ಸೊ ನೋಡೋಣ. 100 में 2 दे रहा मैडम. ಶೋರ್ ಟೆಂಪಲ್. ಶೋರ್ ಟೆಂಪಲ್ ಬ್ಯೂಟಿ. Yeah, that's the shore of the beach. The shore temple, no? Horse sits on beach. ತೀರ ಏನಿಲ್ಲ. ಇಟ್ಸ್ ಫನ್ ನೋ ಮನೆ. ರೆಡ್ಡಾಯಿ ಸೋಂಬೇರಿ. ಹಾಂ ಹೋಗು, ಹಂಗೆ ಅವಳ ಜೊತೆ ಬೇಕಂತ ಅವಳಿಗೊಂದು ಬೇಕು. ನೋಡಿದ್ರು ನೀವು ಸ್ಟೋನ್ ಕಾರ್ವಿಂಗ್ಸ್ ನೋಡ್ಬೋದು. ದೆನ್ ಈ ಥರ ಪೆಂಡೆಂಟ್ಸ್. ಕಾರ್ತಿಕ್. ಸೊ ಇವೆಲ್ಲ ಬ್ಯೂಟಿಫುಲ್ ಪೆಂಡೆಂಟ್ಸ್. ನಾನು ಕೆಲವೊಂದು ಮನೆಗೆ ತೊಗೊಂಡೆ ನಮ್ಮ ಮಕ್ಕಳಿಗೆ ಅಂತ. ತುಂಬಾ ಚೆನ್ನಾಗಿದ್ದಾವೆ. ಸೊ ಇವತ್ತು ನಾವು ಬಂದಿರೋದು ಲೈಕ್ ಮಿರಾಕಲ್ ಗ್ಯಾಲರಿ ಅಂತ. ನಾನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಬಂದಿರೋದು. ಬಿಕಾಸ್ ಈಸ್ ಎ ವೆರಿ ಸಿನ್ಸ್ ತುಂಬ ಲಾಂಗ್ ಟೈಮಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಬಂದಾಗೆ ಒಂದು ಪಾಸಿಟಿವ್ ವೈಬ್ಸು. ಅವ್ರ ವ್ಯಾಪಾರಕ್ಕೆ ಅಂತಲ್ಲ, ಬಟ್ ಅವ್ರ ಕಲೆ ನೋಡಿ ನಾವು ಇಷ್ಟಪಟ್ಟು ಬಂದಿದ್ದೀನಿ ಹುಡ್ಕೊಂಡು. ಆ್ಯಂಡ್ உங்களுக்கு பேர் ಆಲ್ಬರ್ಟ್ ಆರ್ಮೂರ್. ಓಕೆ. ಸೊ ಬಂದರೆ ಮರೀದಿರ ವಿಸಿಟ್ ಮಾಡಿ. ಇವ್ರ ಅಡ್ರೆಸ್ ಯಾರೂ ಕೊಡಲ್ಲ, ಆದರೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಅಡ್ರೆಸ್ ಇರುತ್ತೆ. ಬೇಕು ಅಂದರೆ ನಾನು ಕೂಡ ಅಟ್ಯಾಚ್ ಮಾಡ್ತೀನಿ. ಟೈಮ್ ಇದ್ದರೆ ಇವರೇ ನಿಮಗೆ ಸ್ಟೋನ್ ಕಾರ್ವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಕಲಿಸ್ಕೊಡ್ತಾರೆ ಯಾವ ರೀತಿ ಮಾಡ್ಬೋದು. ಆ್ಯಂಡ್ ನಿಮ್ಮ ಪೆಂಡೆಂಟ್ನ ಥ್ಯಾಂಕ್ ಯು. ಸೊ ಹೀಗಿತ್ತು ನಮ್ಮ 1 ಡೇ ಮಹಾಬಲಿಪುರಂ ವಿಸಿಟ್. ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗಿರೋದೆ. ಆ್ಯಂಡ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದಿರಾ ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಾಮೆಂಟ್. ರೆಸ್ಟೋರೆಂಟ್ ಅಂತಿತ್ತು, ಇಲ್ಲೊಂದು ಸ್ನ್ಯಾಕ್ಸ್ ಮಾಡಿಕೊಂಡು ನಮ್ಮ
ನಮ್ಮ ಬೆಂಗಳೂರು ಕಡೆಗೆ ಹೋಗಿ. ಸೊ ಬಾಯ್ ಟೇಕ್ ಕೇರ್. Take care. Bye. ನೋಡಿ ಮಾತಾಡ್ತಾ ಇರಿ ಏನಾದ್ರು ಒಂದು. ಒನ್ಲಿ ನಾಟ್ ನಿಮ್ಮ ಸಪೋರ್ಟ್ ಬೇಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಟೇಕ್ ಕೇರ್.